ಅಲ್ರಿ ಜಗತ್ನಾಗ ನಮ್ಮಂತ ಗಂಡಸರ್ನ ಯಾಕೆ ಹುಟ್ಟಿಸಿತಾನ ಬ್ರಹ್ಮ ಅಂತೇನೆ ಅವನವನ ನಮ್ಮದ ಹಣೆ ಬರ ನೋಡ್ರಿ ಹಂಗೈತಿ ಆ ಹುರ್ಕಡ್ಲಿ ಸಂಗಿ ಹೂ ಇದ್ದಂಗೈತ್ರಿ ಹೂನಂಗೈತಿ ಆದ್ರ ನಮ್ಮವ್ ಸಾಯುವಾಗ ಹೇಳಿ ಸತ್ತಾಡ್ರಿ ನೋಡ ಮಗನ ನಿನ್ನ ಹಡಿವಾಕ ಹೋಗೋ ಮುಂದ ತವ್ರ ಮನಿಗೆ ನಿಮ್ಮ ಮಾವು ಕರ್ಕೊಂಡು ಹೋಗಿ 60 ಸೇರಿನ ಬಂಡಿ 60 ತೊಲಿ ಬಂಗಾರನ ಕಸ್ಕೊಂಡು ಕಳಿಸ್ಯಾನ ನಿಮ್ಮ ಮಾವ ಅವನು ಕೂಡ ಬೀಗತನ ಮಾಡಬಾರ ಅಂತ ಹೇಳಿ ಸತ್ತಾಡ್ರಿ ಆದ್ರೆ ಹೆಂಗ್ ಬಿಡಾಕತ್ರಿ ಹುಡುಗಿ ತುಂಬಾ ತುಂಬಾ ಬ್ಯೂಟಿಫುಲ್ ಆಗೈತಿ ಆದ್ರೆ ಏನ್ರಿ ಬಂಗಾರ ಬರ್ಲಿ ನೋಡೋಣ ಮಾಡೇ ಮಾಡ್ತಾನೆ ಅನನ್ನ ಪಾತಿ ಅಪತಿ ತೇನ ಅಪಾದಿಯ ಅಪತಿ ತೇನ ಅಪಾದಿ ಜೋ ಅಪಾದಿಯೇ ರಟಿ 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 ಅನನ್ನ ಪಾತಿ ಅಪತಿ ತೇನ ಅಪಾದಿಯ ಅಪತಿ ತೇನ ಅಪಾದಿ ಜೋ ಅಪಾದಿಯೇ ತಡಗಾದ್ಯಲ್ಲ ನಮ್ಗೆ ಹುರ್ಕಡ್ಲಿ ಸಂಗೆ ಮನಿಗ್ ಬಾ ಸಂಜಿಕ್ ಮಾವ ಆದ್ರ ಮನಿಗ್ ಹೋಗಿ ನೋಡಿದ್ರೆ ನೀ ಮನ್ಯಾಗ ಏನ್ ಹೋಗಿದ್ದಿ ಬಾಜಾರ್ದಾಗ ಬಡದಾಡಕ್ಕ ಹೂ ಆರ್ ಯು ಹೂ ಮಾರ ಅಂಗಡಿ ಬಸ್ ಸ್ಟ್ಯಾಂಡಿನಾಗ ಅದಾವ ವಾಟ್ ಈಸ್ ಯುವರ್ ನೇಮ್ ವಾಟ್ಕ ಇಲ್ಲದ 3 ಕ್ವಾರ್ಟರ್ ಕುಡ್ದು ಬಂದೇನೆ ನನ್ನ ಗಾಡಿ ಅದಕ್ಕೆ ಗೇಜ್ ತೆಪ್ಪಿ ಹೊಂಟೈತೆ ವಾಟ್ ನೇಮ್ ನೆಟ್ಟಗೆ ನಮ್ಮ ಹಚ್ಚೋರಲ್ಲ ನಾವು ಅಡ್ಡಿ ಬುತ್ತಿ ಹಚ್ಚೋರ ಓ ಡ್ರಿಂಕರ್ ಮ್ಯಾನ್ ಆ ಟಂಕ ಬೇಸರ ಮನಿ ಹುಡುಗಿಯನ್ನ ನೀನು ಆ ಬಾಳ ಬ್ಯೂಟಿಫುಲ್ ಹೈ ಅಡ್ಡಿ ಇಲ್ಲ ಯು ನಾನ್ ಸೆನ್ಸ್ ಏ ನಾಯಿ ಸಂಧ್ಯಾಗ ಬಗಳಾಕತ್ತಾವ ಬರ್ಲೇನ ಆತ ಮತ್ ಕಳ್ಸಾಕ ಕುಡುಕ ಕುಡಿದ ಮ್ಯಾಗ ಸೀದಾ ದಾರಿ ಹಿಡಿದೋಗ್ಬೇಕು ಹಿಂಗ ಹೋಗೋರ್ವರೆಗೆ ಹುಡುಗಿಯರಿಗೆ ಅಡ್ಡ ಹಾಕ್ತಾರೇನೋ ಏಯ್ ನಾನಂತ ಕುಡಿಬಾರ್ದತ್ತು ಕುಡಿದು ಬಂದೇನೆ ಆದ್ರೆ ನೀನು ಕುಡಿಲಾರ್ದಕ್ಕಿ ಕುಡುಕರ ದಾರ್ಯಾಗ ಯಾಕೆ ಬಂದಿದೆ ಅಂದಾಗ ನೀನು ನನಕ್ಕಿಂತ ಹೆಚ್ಚಿನ ಕುಡಿದು ಬಂದಂಗ ಕಾಣಿಸ್ತೈತೆ ಹೌದಲ್ಲ ಏಯ್ ಕುಡುಕ ಕುಡಿದ ಮ್ಯಾಗ ಸೀದಾ ದಾರಿ ಹಿಡಿದು ಮನಿ ಕಡೆ ಹೋಗ್ಬೇಕು ಓಯ್ ನಾನ್ ಯಾರು ಗೊತ್ತೈತಿಲ್ಲ ಒಣಗಿ ಸಿದ್ದರಾಮಪ್ಪನ ಡಾಟರ್ ಆ ಡಾಕ್ಟರ್ ಬೇಕತ್ ನನಗೆ ಅದನ್ನ ಹುಡುಕಾಕತ್ತಿದ್ದೆ ಅಂದ್ರ ನೀನು ಇಡ್ಲಿ ಇಡ್ಲಿ ಯಾರಿಗ ಇಡ್ಲಿ ಅಯ್ಯಯ್ಯ ನೀನ ನಾ ಇಟ್ಟತ್ತರಿಗೆ ಯಾರನ್ನ ಯಾರಿಗಿಡ್ಲಿ ನಿನಗಿಡ್ಲಿ ನಿಮ್ಮ ಅಪ್ಪಗಿಡ್ಲಿ ನಾನು ಯಾರಂತ ಕೇಳ್ತೀಯಲ್ಲೋ ಹುರಿತೈತಿ ಗರಂ ಗರಂ ಶೇಂಗಾ ಅದ ಹುರಿತೈತಿ ಶೇಂಗಾ ಯಾರು ಒಲೆಯವ ಏ ನಮ್ಮ ಅಕ್ಕನು ಮಾವ ಹೆಂಗ ಕಾಣಕತ್ತೀನಿ ನಾ ಈಗ ಇದ್ರಾಗ ಬಾಳ ಹಿಂದಿ ನಟಿ ಸಿನಿಮಾ ನಟಿ ಸಿರ್ದೇವ್ ಕಂಡಾಕಿ ನೋಡು ನಾನು ಹೆಂಗ ಕಾಣ್ತೇನೆ ಅಂದಂಗ ನೀನಾ ಹೇಳೇನ್ರಿ ಬ್ಯಾಡ ಮಾತ ಮನಸ್ಸಿಗೆ ನೋವ ಬೆಳತಾನ ನಿದ್ದೆ ಮಾಡಂಗಿಲ್ಲ ಸೇಮ್ ಟು ಸೇಮ್ ಅವ ಯಾವ್ದದ ಇದ್ರ ಪಿಕ್ಚರ್ ಮಾಡ್ಯಾನಲ್ರಿ ಅವ ನಿಮಗೆ ಯಾರಿಗಾರ ಗೊತ್ತೈತೇನ್ರಿ ಯೋಗೇಶ ಅವ್ರ ಅಣ್ಣ ಕಂಡಂಗ ಕಾಣಿಸ್ತೀವಿ ನೋಡ ಸೇಮ್ ಮಿಥುನ ಚಕ್ರವರ್ತಿ ಕಂಡಂಗ ಕಾಣಿಸ್ತೀವಿ ಮತ್ತೆ ತಡ ಹೋಗಿ ಒಂದಿಲ್ಲ ಬರ್ತೈತಿ ಏನ್ ಮಾಡೋದು ಕಣ್ಣು ಮುಚ್ಚಿದೆ ನಿದ್ದೆ ಹತ್ತಲಿಲ್ಲ ಪಕ್ಕದಲ್ಲಿ ಬಂದು ನನ್ನ ಚೂಟಿದೆಯಲ್ಲ ಏ ಪಕ್ಕದಲ್ಲಿ ಬಂದು ನನ್ನ ಕೆಣಕಿದೆಯಲ್ಲ ಬಾರ ಹೆಣ್ಣೆ ಹೆಣ್ಣೆ ಬಾರ ಹೆಣ್ಣೆ
ಐಟಿ ಸಾಯಬೇಕನಿ ನೀನು ಪಿ ಆಗ ಅಲ್ಲ ಮಾವ ನಾನು ಈ ಡ್ರೆಸ್ನೇ ಹೆಂಗೆ ಕಾಣ್ತೀನಿ ಅಂತ ಹೇಳಿದ್ನಿಲ್ಲ, ಯಾಕೆ ಈ ಡ್ರೆಸ್ ಹಾಕೋನಿ ಅಂತ ಕೇಳಿಲ್ಲ ನೀನು. ನೋಡು ನಮ್ಮ ಅಪ್ಪ ಅದಾನಲ್ಲ, ನಾಳೆ ದೊಡ್ಡ ಸಾಹೇಬ್ ಕೊಡ್ತೀನಿ ನಿನ್ಗೆ, RTO ಸಾಹೇಬ್ ಕೊಡ್ತೀನಿ, RMP ಡಾಕ್ಟರ್ ಕೊಡ್ತೀನಿ, ಹಾಂಗೆ ಅಂತ ಹೇಳ್ಯಾನ. ಅದಕ್ಕೆ ನೀ ಚಂದ ಕಲ್ತರಂಗೆ ಫ್ಯಾಷನ್ ಮಾಡೋದನ, ಅದಕ್ಕೆ ಈ ಡ್ರೆಸ್ ಹಾಕೊಂಡಿನಿ. ಎಲ್ಲದಲ್ಲಿ ಅವ ಐಟಿ ಸಾಹೇಬ? ಅಯ್ಯೋ ಅಯ್ಯೋ ಅದ್ರ ಸುದ್ದಿ ಕೇಳ್ತೀಯ? ಆ ಐಟಿ ಸಾಹೇಬ್ ನೀನು ಕೊಡೋ ಮಟ ನಾ ಸುಮ್ಮನೆ ಬಿಡ್ತಾನೆ ಅಂತ ಮಾಡಿ ನಿನ್ನ ಶೇಂಗಾ ಪುಟ್ಟಿ ಸೀಜ್ ಮಾಡಿ ಸೀಲ್ ಹೊಡೆದ ತಗೊಂಡ್ ಹೋಗಿ ಕೆಡಲಿಲ್ಲ. ನನ್ನ ಹೆಸರು ಚನ್ನನ ಅಲ್ಲ ಅಂತ ತಿಳ್ಕೊಂಬಿಡ. ಅಯ್ಯೋ ಅದ್ರ ಸುದ್ದಿ ಏನು ಕೇಳ್ತೀಯ ಮಾವ? ನಾಗರಾಜಪ್ಪಂದು ನಮ್ಮ ಅಕ್ಕಂದು ನನಗೆ ಹೇಳ್ದಂಗ ಲಗ್ನ ಮಾಡಿಬಿಟ್ಟಾರ. ಅದ ಲಗ್ನದಾಗ ಉಳಿದ ಕಮಿಷನ್ ಉದಿರ್ತೈತಲ್ಲ, ಅದ್ರಾಗ ಒಂದು ಹಳೆ ಪೋಕ್ ಗಾಡಿ ತಂದಾನ. ಹುಚ್ಚೆ, ಹಳೆ ಪೂಕ್ ಅಲ್ಲ ಅದು, ಹೀರೋ ಪೂಕ. ಅದ ಒಂದ್ ಯಾವ್ದೋ ಪೂಕ ತಂದಾನ. ಅದ ಲಗ್ನ ನೀರ್ ಬದ್ಲಾಗಿ ನೆಗಡಿ ಆದೈತಿ ನಮ್ಮ ಅಪ್ಪಗ. ಅದಕ್ಕ ಡಾಕ್ಟರ್ ಹತ್ರ ಹೋಗಿದ್ನಂತ. ಡಾಕ್ಟರ್ ಅದನ್ನ ವಾಂತಿ ಆಗಿದ ಸಂಬಂಧ ಅವ್ ಇವತ್ತು ಉಂಡಿ ಅದನ್ನ ನುಂಗು ಅಂತ ಹೇಳ್ಯಾರಂತ. ಅದಕ್ಕ ತರಾಕಂತ ಹೋಗ್ಯಾನ. ಇನ್ನಾದ್ರೂ ಬರುವನ ಎಲ್ಲದನವ ನಮ್ಮಪ್ಪ. ಇಲ್ಲಿ ಅದನ್ನ ಬಂದ ಹೆಂಗ ಮಾಡೋದು? ನಾನು ಐಟಿ ಸಾಹೇಬ್ ಕಲಿ ನೀ ಪಿ ಆಗ ಬಾ, ಈ ಕಡೆ ನಿಂತ್ಕ. Open Gangnam Style. Gangnam Style. Open Gangnam Style. Gangnam Style. Open Gangnam Style. ಸ್ಟಾಪ್. ಯಾರ್ರಿ ನಮಗ ಶಟಪ್ ಅನ್ನರ್ರೆ? ನಾನು RTO ಸಾಹೇಬ್ರ PA. ನಿಮಗೂ ನಿಮ್ಮ ಸಾಹೇಬರಿಗೂ ದೊಡ್ಡ ನಮಸ್ಕಾರ. ಏ ಪಿ, ಗಾಡಿ ಸರಿಯಾಗಿದೆಯಲ್ಲ ಚೆಕ್ ಮಾಡಿ ನೋಡು. ಎಸ್ ಸರ್. ನೋಡು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲದ? ನನ್ನ ಮಗಳ ಕೈಯಾಗ ಮನ್ಯಾಗ ಕೊಟ್ಟು ಬಂದನ್ರಿ. ಪಾಟು ಬಂದೆಯಾ ಮಗನ? ಮಾಡ್ತೀನಿ ತಡಿ ನೀನು. ಗಾಡಿ ಕಾಗದ ಪತ್ರ ಇಲ್ಲ, ಡ್ರೈವಿಂಗ್ ಲೈಸೆನ್ಸು ಇಲ್ಲ, ಟೈರ್ ನೋಡಿದ್ರೆ ಸೌಕಳಿ ಬಂದವು, ಹಿಂದಿನ ಡೇಂಜರ್ ಲೈಟು ಇಲ್ಲ ಸರ್. ಏ ಪಿ, ಮುಂದೆಲ್ಲ ಹೆಡ್ ಲೈಟ್ ಇಲ್ಲದ್ರೆ ಎಷ್ಟಾವತ್ತು, ಹಿಂದಲ್ಲಿ ಡೇಂಜರ್ ಲೈಟ್ ಆದ್ರೂ ಇರ್ಬೇಕನ್ನೋದು ಪರಿಜ್ಞಾನ ಬೇಡವೇ ನಿನಗೆ? 350 ರೂಪಾಯಿ ದಂಡ ಕಟ್ಟಿ ಗಾಡಿ ತಗೊಂಡು ಹೋಗು. ಅಲ್ರಿ, ಲೈಸೆನ್ಸ್ ಮಾಡ್ಸಾಕ ಕನ್ನವರ ಮರೆಯೊಬ್ಬನ ಕೈಯಾಗ ಕೊಟ್ಟಾನ್ರಿ. ಅವ ಇನ್ನೊಂದು ವಾರ ತಡ್ಕರ್ಲಿ ಹುಡ್ಗ ಅಂತ ಹೇಳ್ಯಾನ್ರಿ. ಆತಪ್ಪ ಅಂತ ಹೇಳ. ಆದ್ರಿ ಹೆಡ್ಲೈಟ್ ಅವು ಇಲಿನ ಏನು ಸೊಳ್ಳೆ ಕಟ್ ಆಗ್ಬಿಟ್ಟವ್ರಿ. ಆದ್ರೆ ಹೆಲ್ಮೆಟ್ ಹಾಕ್ಲಿನ ಇಷ್ಟು ವರ್ಷ ಬರೀ ಹೆಲ್ಮೆಟ್ ಇಲ್ದನ ಹೊಡೆದವ್ರಿ. ಆದ್ರ ಈಗ ರಿಪೇರಿ ಅಂತ ಸ್ವಲ್ಪ ಐತ್ರಿ ಮೈನರ್. ಆ ಬಸ್ಸು ಹೇಳ್ಯಾನ್ರಿ, ಅವ ಇನ್ನೊಂದವ್ರ ಬಿಟ್ಟ ಅಂತ ಹೇಳ್ಯಾನ್ರಿ. ರಿಪೇರಿ ಕೊಡ್ತಾನ್ರಿ ಸರ್. ಗಾಡಿ ಶಾಕ್ ಅಬ್ಬರ್ ಕಂಡೀಷನ್ ಇಲ್ಲ ಅಂತ ಕಾಣಿಸುತ್ತೆ ಸರ್. ಗಾಡಿ ಪಿಕಪ್ ಇಲ್ಲವೆಂದು ತೋರುತ್ತದೆ ಸರ್. ಏ ಪಿ, ಗಾಡಿ ಸರಿಯಾಗಿಲ್ಲ ಅಂದ್ರೆ ನಿನ್ನ ಗಾಡಿಯ 650 ರೂಪಾಯಿ ದಂಡ ಕಟ್ಟಿ ಗಾಡಿ ರಸೀದಿ ಗಾಡಿ ತಗೊಂಡೋಗು. ಆಯ್ತ್ರಿ, ಕೊಡೋಣ ಅಂತ. ಆದ್ರ ನಮ್ಮ ಶೇಕಪ್ ಜರಿ ಮಾತ್ರ ನೀವು ಜರಿ ಮಾಡ್ರಿ, ಪಿಕಪ್ಗೂ ಜರಿ ಮಾಡ್ರಿ. ಗಾಡಿಗೆ ವಯಸ್ಸಾದ್ರೂ ಚಿಂತಿಲ್ರಿ, ಬರೀ ಕಂಡೀಷನ್ ಐತ್ರಿ. ಆದ್ರ ದಂಡ ಮಾತ್ರ ಕಟ್ಟಂ ಬಿಡ್ರಿ, ಯಾರು ಬೇಡ ಅಂತಾರ. ನಿನ್ನ ಗಾಡಿ ಚಾವಿ ಕೊಡಿಲ್ಲ, ಗಾಡಿ ಸರಿಯಾಗಿದೆಯಲ್ಲ ಅಂತಂದು ಚೆಕ್ ಮಾಡಿಕೊಂಡು ಬಂದು ಕೊಡ್ತೇನೆ. ಆಯ್ತ್ರಿ ಸರ, ಕೊಡೋಣ ಅಂತ. ಚಾವಿ ಕೊಡು. ಇಲ್ಲೇ ನೋಡ್ರಿ, ಗಾಡಿಯಾಗ ಬಿಟ್ಟವ್ರಿ. ಅದು ಯಾಕ ಸ್ಟಾರ್ಟ್ ಆಗೋದು ನೋಡ್ರಿ ಒಟ್ಟ. ನಾನು ಗಾಡಿ ನಡೆಸ್ತೇನೆ, ನೀನು ಹಿಂದೆ ಕುತ್ಕೊಂಡು ನನ್ನ ಸ್ವಂತ ಹಿಡಿದಕ್ಕೋ. ಗಾಡಿ ಹೇಗದಿಲ್ಲ ಚೆಕ್ ಮಾಡ್ಕೊಂಡ್ ಬಂದ ಕೊಡೋಣಂತ ಇವನಿಗೆ. ಹೌದು, ಮಗ ಅಲ್ಲ ಇವತ್ತು ಬೆಳತಾನ. ಯಾಕೋ ಇಂಜಿನ್ ನೀಟ್ ಆಗೋಗ್ಬಿಟ್ಟಿರಂಗಿದ್ಯಲ್ಲ. ಚಲವಾದ್ರೆ ಅಲ್ರಿ, ಇವ್ರು ಪಕ್ಕ RTO ಹೌದಲ್ಲ ಅಂತ್ರಿ. ನನಗೆ ಯಾಕ ಅನುಮಾನ ಬರಾಕತ್ರಿ. RTO ಆಗಿದ್ರ ಕೇಸ್ ಬರದ
ಕೋರ್ಟಿ ಕಳಿಸ್ತಿದ್ರ ಇವ್ರ RTO ಅಂದ್ರೆ ಜೀಪ್ರ ಇರ್ಬೇಕ್ರಿ. ಜೀಪುನು ಇಲ್ಲ, ಚಿಪ್ಪುನು ಇಲ್ಲ. ಇವ ಪಾಶಿ ಮಾಡಂಗ್ ಕಾಣತೈತಿ ಇವ. ಬರ್ಲಿ ಬರ್ಲಿ ನೋಡೋಣ, ಎಡತ್ತಾಗತ್ತೆ ನೋಡೋಣ ನಾವು. ಓ ಸಿದ್ದರಾಮಪ್ಪನವರು ಇಲ್ಲಿ ತಾವೇನ್ ಮಾಡಕ್ ನಿಂತೀರಿ? ನಾವಿಲ್ ಗಾಳಿ ಹವಾದಿಂದ ನಿಂತೇವಿ. ಕುಂತು ಮಂದಿರ ಬಿಟ್ಟದ ಹವಾ ಕುಡಿಯಕತ್ತೀರಿ ಏನ್ರಿ? ಚಿ ಇಲ್ಲೆಲ್ಲ ಗಿಡ ಗಂಟಿ ಬಾಳ ಅದಾವ. ಹೌದನ್ರಿ? ಅಲ್ರಿ ನಿಮ್ ಮಳಿಯ ನಿಮ್ ಮಗಳು ಈ ಗಾಡಿ ಹತ್ಕೊಂಡು ಹೋದ್ರು ನೋಡಿ ನಾನು. ಯಾಕಲಿ ತಮ್ಮ ಅಳಿಯ ಗಿಳಿಯ ಮಾವ ಅಂತಿದೆ. ನಾ ಇನ್ನು ಯಾರಿಗೆ ಮಾವಾಗ ಮನುಷ್ಯನ ಅಲ್ಲಲೇ. ಊರಾಗ ನನ್ ದೊಡ್ಡ ಗೌರವ ಐತಿ, ಅದನ್ನ ಕಾಪಾಡಿಕೆ ಬಂದಾನೆ. ಏನೈತಿ? ಗೌರವ ಐತಿ. ಗೌರವ? ಯಾ ಗೌರವ? ಗೌರವ ಗೌರವ ಹಾ, ನಾಡಿಗಿನ ಹೋಗಿ ಗಸ್ ಗಸ್ ತಿಕ್ಕ ನಾವು ಮತ್ ವಯಸ್ಸಿಗವಲೆ ತಮ್ಮ. ಏನಾರ ಅಂದ್ರೆ ನೀವು ಅದನ್ನ ಇಟ್ ಕೊಟ್ಟಿ ಬಿಡ್ತೀರಿ. ಹೌದೌದು. ನಿಮ್ಮ ಮಗಳು ಎಲ್ಲಿ ಗೊತ್ತೇನ್ರಿ? ಎಲ್ಲಿಗಪ್ಪ? ಪಿಕ್ಚರ್ ಎಂಬ ಟಾಕಿನ್ಯಾಗ ನಿಮ್ ಗಾಡಿ ರಿಪೇರಿ ಮಾಡಿಸ್ಕೊಂಡ್ ಶೇಖ್ ಅಬ್ಜರ್ಗೆ ಎಲ್ಲಾ ಸಾಮಾನ್ ಹಾಕಿ ಗಾಡಿ ಮ್ಯಾಗ ಕೂತ್ಕೊಂಡ್ರ ಆಹಾ 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 ಅನ್ಬೇಕ. ಹಂಗ್ ಮಾಡ್ಕೊಂಡ್ ಬರಕ್ ಹೋಗ್ಯಾರ. ರೇ ಯಾರ ಮುಂದ್ ಹೇಳ್ತೀರಿ? ನಮ್ಮ ಮುಂದೆ ಸುಳ್ಳು ಹೇಳ್ಕತ್ತೀರಿ. ಹೋಗಿ ಟಾಕಿಸ್ನ ನೋಡ್ರಿ ನಿಮ್ ಗಾಡಿ ಎಲ್ಲಿ ನಿಂತೈತಿ ಅಂತಂದ. ನಿಮ್ಮ ಮಗಳು ಬಾಲ್ಕಲಿಯಾಗ ಹೋಗಿ ಆಹಾ 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 ಅನ್ನಕತ್ತ ಹೋಗು. ಅಲ್ಲೇ ಕರೆ ಹೇಳ್ತೀವಿ, ಸುಳ್ಳು ಹೇಳ್ತೀವಿ. ಕರೆ ಹೇಳಕ ಸುಳ್ಳು ಹಾಕತ್ರಿ. ನೀ ನಾನು ನೋಡ್ಕೊಂಡ್ ಬಂದನಿ ಅಂತ ಹೇಳ್ತೀನಿ. ಆದ್ರೂ ನಿನ್ನ ಮೇಲೆ ನನಗೆ ನಂಬಿಕೆ ಐತಿಲೇ ಹುಡುಗ. ಅದು ವಿಣ್ಣಾಟಕಿನಾಗ ಯಾರ ಬಿದ್ದೈತಿ ಅಂದ್ರೆ ಅದಕ್ಕೆ ಹೋಗ್ಯಾರ. ಯಾರದ ಬಿಜಾರ ಮುಪ್ಪುಡು ತಪ್ಪುಡು ಟೈಕಿಗೆ ಹೋಗಿ. ಹೌದು. ಇನ್ನೊಂದ್ ಯಾವ್ದಾಯ್ತಪ್ಪ ಅದು? ಲಕ್ಷ್ಮೀ ಟಕಿನಾಗ ಯಾರೈತದ ಬಗ್ಗಿ ಬೈಕ್ ಹೊಡಿ ಜಗದ್ಗುರು ಅನ್ನೋದ. ಅದ ಇರ್ಬೇಕು, ಓಹೋ ಬರ್ಲಿ ಬರ್ಲಿ. ಆ ಹಲಕ ನನ್ನ ಮಗ ನನ್ನ ಕಣ್ಣಾಗ ಮಣ್ಣು ಉಕ್ಕಿ ಹೌದು. ನನ್ನ ಗಾಡಿನ ತಗಂದ ನನ್ನ ಮಗಳನ್ನ ಕುಂದ್ರಿಸಿ ಅಂದ ಸೊಂಟಕ್ಕೆ ಹಿಡ್ಕಾರ ಅಲೇ ಅಂತ ಆಕೆಗೆ. ಹೌದು. ಸಿದ್ದರಾಮಪ್ಪ ಅಂದ್ರೆ ಏನಂತ ಕೇಳ್ತೀರಿ ನೀವು? ಆಗಲೇ ಏನಂದ್ರೆ ಸಿದ್ದರಾಮಪ್ಪ ನೀವು ಯಾರಿಗ್ರಿ? ಆಗಲೇ ಗೌರವ ಅಂತಂದೆ. ಅದಲ್ಲ ಬಿಡಪ್ಪ. ನಿಮ್ ಮಗಳು ಅದಳ ದೊಡ್ಡ ಮದುವೆ ಮಾಡ್ರಿ ಈಗೀಗ. ಹೇ ಮಾಡಾಮ್ ಬಿಡ್ರಿ. ಅಲ್ಲೇ ಈಗ ನಾನಂದ್ರೆ ಏನಂತ ಮಾಡಿದೆ? ಏನ? ನನ್ನ ಮಗಳಂದ್ರೆ ಏನಂತ ಮಾಡಿದೆ? ಏನ? ಈ ಸಿದ್ಧ ಅಂದ್ರೆ ಏನು? ಈ ರಾಮ ಅಂದ್ರೆ ಏನು? ಈ ರಾಮ ಅಂದ್ರೆ ಊರಾಗ ಒಂದು ಹವಾ ಐತಿ. ಈ ಹವಾ ವೀಕ್ ಮಾಡಾಕ್ ನೋಡಾಕತ್ತಾರ್ಲಿ. ಆದ್ರೂ ನಾ ಹೆದರ ಮಗ ಅಲ್ಲ. ಅವ ಗಾಳಿ ಬಿಟ್ಟ ಹೋಗಕ್ ಮುಂದ್ ಹಂಗ ಅದು ಹೆಂಗ್ ದೂರದಲ್ಲಿ ಹುಡುಗ? ನೀ ಒಬ್ಬ ಫೋಟೋ ತೆಗಿಯೋ ಜುಜ್ಬಿ ನನ್ನ ಮಗ. ಅಲ ನನ್ನ ಮಗನ ಗಾಡಿ ಸರಿಯಾಗಿಲ್ಲ. 650 ರೂಪಾಯಿ ದಂಡ ಕಟ್ಟಿ ಗಾಡಿ ತಗೊಂಡು ಹೋಗ. ಹೌದಾ ಮಗನ? ಲೇ ನನ್ನ ಮುಂದ ನನ್ನ ಮಗಳ ಕರ್ಕಂದ ನನ್ನ ಗಾಡಿ ಮೇಲೆ ಸೊಂಟ ಹಿಡ್ಕಂದ ಪಿಕ್ಚರ್ಗೆ ಹೋಗಿ ಮಜಾ ಮಾಡ್ಕೊಂಡ್ ಬಂದಿಯಾ ನನ್ನ ಮಗನ? ಲೇ ಲೇ ಇಡ್ಲಿ ಮಗದನ ನೋಡಲಿ ಮಗ ನೋಡಲಿ. ನಿಂದ ಅವನು ಗಜಮ ಹೊಡೆದ್ ಏನು ಉಳಿದಲ್ಲಿನ ಗಜಮಾನ ಯಾ ನನ್ನ ಮಗ ಕಂಡು ಹಿಡ್ದಿದ್ದಾನ ಅಂತೀನಿ. ಅಲ್ಲಲೇ ನನ್ನ ಕುಂತಿ ಅದ್ರ ಬಿಡಲೆ ಪಕ್ಕ RTO ಅಂತಂದ ನನ್ನ ಕಣ್ಣಾಗ ಮಣ್ಣು ಹೋಗಿ ಆ ಮಗನ. ಎಷ್ಟರ ಐತಿಲಿ ನೀ ಬೆರಿಕಿ ನನ್ನ ಮಗ. ಏ ನಿಮ್ಮವನ ಉದಿನ ಕಟ್ಟಿ ಮಕ್ಕಳಕ್ಕೆ ಶೇಂಗಾ ಬುಟ್ಟಿ ಮರದ ಶೇಂಗಾ ಕಾಯಿ ಮರ ಬಿಟ್ಟು ಬರೀ ಇಲ್ಲಿ ಇವನ್ನ ಸಲಿಗಿನ ಹಿಡ್ಕಂಡಿ ನಿಮ್ಮವನಿನ. ಏ ಯಾವ ಊರ್ಲಿ ಮಗನ ನಿಂದ? ಹಾ ಹಳ್ಳದ ಮುಂದ ಒಂದು ಊರೈತಿ. ಐತಿ. ನಮ್ದು ಸ್ವಲ್ಪ ತಳಗೈತಿ, ಅವ್ರದ್ದು ಸ್ವಲ್ಪ ಮ್ಯಾಲೆ. ದೊಡ್ಡ ಮಳೆ ಹೊಡೆದ ಹೊಡೆದ್ರೆ ನಮ್ಮ ನೀರು ಇವ್ರ ಹಳದಾಗ ಬೀಳ್ತೈತಿ ನೋಡಷ್ಟ. ಬಿಡವಾ ಅಲ್ಲಲ್ಲಿ ಹರ್ನಾಳಿಗರ ಏಟ್ ಗುದ್ದಿದಿತ್ತಲೆ ನಿಂದ ನಮ್ಮ ಹಳ್ಕ ಬರ್ಬೇಕನ ಅದ. ಕೀರ್ತಿ ಚಿಕ್ಕ ಅಲ್ಲ ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದಂತ. ಈ ನೋಡಕ್ ಈಟ ಇವ ಆದ್ರೆ ಇವ್ನ ಕೀರ್ತಿ ಎಲ್ಲಾ ಕಡೆ ಹಳ್ಳೆ. ಹೌದಾ? ಅಂದಂಗ ಯಾವ ಊರ್ಲಿ ನಿಂದ? ಗಣಕಿನಾಳ ಗಣಿಕಿನಾಳ. ಅಲ್ಲಿ ಗಣಿಕಿನಾಳದಾಗ ಅಲ್ಲಿ ಯಾರ ಮನೆಯಲ್ಲಿ ನೀನು ನೋಡ್ರಿ. ಗಣಕಿನಾಳದಾಗ ಗುದ್ಲಿ ಬಸಪ್ಪನ ಮಗ ಇಡ್ಲಿ ಚೆನ್ನಪ್ಪ ಅಂತ ಕರೀತಾರ. ಅಷ್ಟಲೇ ಬರೇ ಮಗನ. ಏ ಅಲ್ಲೇ ಕಾಳವನ ಮಗನ? ಕಾಳವನ ಮಗ ಅಲ್ಲೋಯಪ್ಪ. ಒಣಕಿ ಸಿದ್ದರಾಮಪ್ಪನ ಮಗಳು ತಂಗಿ ಕಣಕಿ ಕಾಳಮ್ಮನ ಮಗ ಗುದ್ಲಿ ಚೆನ್ನ ಅಂತ ಕರೀತಾರ. ಎಲ್ಲ ನನ್ನ ವೈರಿಯ ಮಗನ. ಲೇ ಏಟ್ ಇದ್ದಿಲೇ ನೀನು? ಇರ್ಲಿ
ಏನಲ್ಲಿ ನಿಂದ ಅಲ್ಲಲೇ ನಿನ್ನ ಲೇ ಕೊಟ್ಟ ಬೆಲ್ಟ್ರ ಕೊಡಲಿ ಬಿಚ್ಚಿ ಮರ ನೋಡಾಕ ಊರ್ಲಾಕೇನಕ್ಕ ನಿಮ್ಮಂತ ಮಂಗ್ಯಾಗಳು ಕೂಡಲಿ ಕೂಡಿ ಮತ್ ಊರ್ಲಾಕಿನ ಪರಿಸ್ಥಿತಿನ ತಂದಿರ್ಲಿ ನೀವು ಏ ಯವ್ವ ಸಂಗವ್ವ ಬಾರ್ವಾ ಮನಿ ಹೋಗೋಣ ನಾ ಅಂತ ನಿನ್ನ RTO ಸಾಹೇಬ್ ಕೊಟ್ಟು ಮದುವೆನ ಮಾಡ್ತಾನೆ ಏ ಅವನಿಗೆ ಕೊಡಲ್ ಬಿಡ ಅವನಿಗೆ ಪಾಟಿ ಏನ್ ತಿಂತಿಲ್ಲ ನೀನು ಒಟ್ಟಿಗೆ ತಿಂತಿ 3 ಚೀಲ ಬೀಜಾಳ ರೊಟ್ಟಿ ತಿಂತೇನೆ ಹೌದನ ಮಗನ ಬೀಜ ತಿಂದು ಬಲೆ ಕಟ್ಟಿದಿ ಬಿಡಲೆ ನೀನ ಹೇಳಲ್ಲೇ ಮಟ್ಟಿಗೆ ಏನ ಮತ್ ಮಣ್ಣು ತಿಂತಾರಂತ ತಿಳಿದಿ ಏನ ಮತ್ ಏನ್ ತಿಂತಾನವ ಏನ್ ಅನ್ನ ತಿಂತಾನ ನೋಡಿ ಹಂಗದನವ ಒಳ್ಳೆ ಹೋಗ್ತಿರು ಬಪ್ಪ ನಂಬಡ ಹೇಳಲ್ಲೇ ಕುಂತ ಹೇಳನ್ನ ಅವ್ನ ಬೇಕಾರೆ ನನ್ನಂಗ ಹಿಂಗ ಇಲ್ಲಿ ಕೇಳ ಇಲ್ಲಿ ಕೇಳ ಹೇಳಲೆ ಹೆಂಗ್ ಹಾಕ್ಯಾರ ಈ ಚಡ್ಡಿನ ಹೇಳಲೆ ಹಲೋ ಹೇಳುತ್ತೇನೆ ಒಕ್ಕಲ ತಾಲೂಕಿನ ಕಡಿಕಿನಾಳದ ಗೆಳೆಯರ ಬಳಗದ ಅಧ್ಯಕ್ಷನಾದ ಮುಸ್ಲಿ ಬಸಪ್ಪನ ಮಗ ಚನ್ನನೆ ಎಂದು ಕರೆಯುತ್ತಾರಲ್ಲೇ ಮಾವ ಬಲೆ ಹಾಲ ಕಾವ ಬಲೆ ಹಾಲ ಹಾಲ ಬಲೆ ಹಾಲ ನನ್ನ ವೈರಿಯ ಮಗನೇ ಏ ನಿನಗೆ ನನ್ನ ಮಗಳನ್ನು ಕೊಡಲಾರೆ ನೀನು 2 ಕಾಲು ಮ್ಯಾಕನ್ನು ಮಾಡಿ 21ನೇ ಬಳ್ಳನ್ನು ನೆಲಕ ಇಟ್ಟು ಬೂತು ಹೊಡೆದ್ರೆ ನನ್ನ ಮಗಳ ಕೊಡಲಾರೆ ಎಲ್ಲ ನನ್ನ ಮಗನೇ ದ್ರೌಪದಿ ಅಂತ 5 ಮಂದಿ ಕಟ್ಟಿಗೆಂದು ಹೋದ್ರೂ ಪರವಾಗಿಲ್ಲ ನಮ್ಮ ಮಾಸಡಿಗೆ ಕರಿಯಪ್ಪ ಮಾವಗರ ಕೊಡ್ತಾನೆ ಮಗನ ನಿನಗೆ ಕೊಡೋದಲ್ಲಲೇ ಎಲ್ಲ ನನ್ನ ಮಗನ ವೈರಿಯ ಮಗನೇ ಒಳಗು ಬಾಳೆ ಹಣ್ಣು ನಾರುವಂತ ಮುಖದವನೇ ಮನೆ ಹಾಲ ಹೆತ್ತ ಪಿತನೆ ಸತ್ತ ನಾಯಿ ಮುಖದವನೇ ಪಿತ್ತನೆತ್ತಿಗೇರಿ ನನ್ನ ಹೆತ್ತ ತಾಯಿ ಸಂಗಡ ಮಲ್ಲ ಯುದ್ಧ ಮಾಡಿ ನನ್ನ ಹುಟ್ಟಿಸಲು ಕಾರಣವಾದ ನನ್ನ ಹೆತ್ತ ತಂದೆಯೇ ನಿನಗೆ ಕರ ಮುಗಿದು ಕೇಳುತ್ತೇನೆ ಈ ಜಗಜಟ್ಟಿಯಾದ ಈ ಚೆನ್ನಪ್ಪ ಮಾವನನ್ನ ಹಿಡಂಬಿ ಅಂತ ಇರುವಳು ನಾನು ಇವನಿಗೆ ಕೊಟ್ಟು ನಾನು ಮದುವೆ ಮಾಡು ಒಂದು ಇಲ್ಲ ಚೆನ್ನಪ್ಪ ಮಾವನ್ ಕರ್ಕೊಂಡು ಓಡೋಗ್ತೀನಿ ಹಂಗ್ ಮಾಡಿ ಹೌದಲ್ಲ ಇವರಿಬ್ಬರ ಜಗದಲ್ಲಿ ಮೂರವರಿಗೆ ಲಾಭವಾಗುತ್ತೆ ಹೌದಲ್ಲ ನಾನೇಕ ಸುಮ್ಮನಿರಲಿ ರಾವಣನು ಸೀತೆಯನ್ನು ಅಪಹರಿಸಿದಂತೆ ಇವಳನ್ನು ಅಪಹರಿಸಿಕೊಂಡು ಹೋಗುತ್ತಲೇ ಅದ್ಯಾವ ಕಂಡು ಬರ್ತಾನೆ ಬರಲೇ ಸಾಗರ ಅವನವನು ಇವರಿಬ್ರ ಕೈ ಅವನವನು ಶೇಂಗಾ ಸಿಪ್ಪಿ ಕೊಳಕತ್ತೇನೆ ನಾನು ನಿಮ್ಮಿಬ್ರು ಕೈಯಾಗ ಸಿಕ್ಕಂದ ನಾವು ತಂದೆ ಮಗಳು ಮಂಗ್ಯ ಮಾಡ್ದಂಗ ಮಾಡ್ತಿರಲ್ಲ ಲೇ ಹಂಗ ನನ್ನ ಮಕ್ಕಳ ಪಿತಿರಿ ಬಿಲ್ಲಿ ನನ್ನ ಮಕ್ಕಳ ಲೇ ನಿಮ್ನ ಒಂದ್ ಕೈ ನೋಡ್ಕೊಂತ ಲೇ ಶೆಡ್ ಹೊಡಿತೀರ ನನ್ನ ಮುಂದನ ಬೀಜ ಉದ್ರೇವ ಹುಷಾರಿ ಯಾಕಂದ್ರೆ ಹರಿಯ ಹೋಯ್ತಂದ ಸಿಕ್ಕಂತ ಶೆಡ್ ಹೊಡಿಬಾರ್ದಲೇ ಅಪ್ಪ ಹಾ ಹೇಳವ ನಿಮ್ಮ ಮೌನ ಬೀಜ ಉದ್ರಲ್ಲ ತೀರಾ ಮ್ಯಾಲ ಹೋಗ್ತಾರ ಬಾ ಮನೆ ಹೋಗಂಬ ಅಲ್ಲಿ ನಿಂತ್ಕೊಂಡ್ಬಿಡ್ತಾವ ಇಲ್ಲ ನಡಿ ಹೋಗೋಣ ಏನ ಅಪ್ಪ ಡ್ಯಾಡಿ ಡ್ಯಾಡಿ ನನ್ನ ಮಗಳ ನಮ್ಮ ಮದುವೆ ಮದುವೆ ಅಂತ ಕುಣಿತಿದೆ ಇನ್ನು ನಿಮ್ಮ ವಾರಿಗಾರ ಯಾರ್ಯಾರಾಗ್ಯಾರ ಮದುವೆ ಯಾರಾಗಿಲ್ಲ ಇನ್ನ ಹೌದನ ಏ ಇನ್ನೊಂದು 6 ದಿವಸ ದಾಡಿ ನಿಂದ ಮದುವೆ ಮಾಡೋಣಂತ RTO ಸಾಹೇಬ್ ಕೊಟ್ಟು ಮದುವೆನ ಮಾಡೋಣ ಈ ನನ್ನ ಮಕ್ಳಿಗೆ ಕೊಡೋದು ಬೇಡ ಇವ್ರಿಗೆ ಇವ್ರು ಏನದ ದುಡಿಮೆ ಇವ್ರು ಹೊಸಿ ಆಡಿದ್ದೆ ಇಸ್ಪಾಟ್ ಆಡಿದ್ದೆ ಬರೀ ಇದ್ರಾಗ ಬಂದಾರ ನೋಡಿ ಅಲ್ಕ ನನ್ನ ಮಕ್ಕಳ ಹೋಗ ನಡಿವ ಇವ ಚಲೋ ಇದೆ ಪಪ್ಪಿ ನಾ ಬರಲಿ ಬಿದ್ದಿ ಬಿದ್ದಿ ಬಾತಿರು ಮಲ್ಲಿ ಲವಲಿ ಗೆದೆ ಗೆದೆ ಬಾಯ್ ಫ್ರೆಂಡ್ ಬಾಯಲ್ಲಾವತಿ ಮೈಯಲ್ಲಾವತಿ ಇನ್ನೆಲ್ಲಿದೆ ಬಿದ್ದಿ ಬಿದ್ದಿ ಬಾತಿರು ಮಲ್ಲಿ ಆಕಿ ಹೋದಲ್ಲಿ ಎಲ್ಲ ಹಾಡವ ಇದ್ದಾಗ ಹಾಡ್ಲಿ ಹುಡುಗ ಅಂದ್ರ ಹೇಳ್ತತಿ ಇಲ್ಲ ಬಾಯ್ ದೋಸ್ತ ದಯವಿಟ್ಟು ನನಗೊಂದು ಉಪಕಾರ ಮಾಡ್ತೇನೆ ಏನ್ ಮಾಡ್ಬೇಕು ಹೇಳಪ್ಪ ಇವ
ಸಿದ್ದರಾಮ ನನಗಂಕರ ಮಗಳು ಕೊಡಂಗ್ ಕಾಣಂಗಲ್ಲ ಹಾ. ITO ಸಾಹೇಬ್ರು ಹುಚ್ಚಿನಾಗದಾನ ಹಾ. ಹೆಂಗಾರ ಮಾಡಿ ಹಾ. ಈ ಹುಡುಗಿ ನನಗೆ ಮದುವೆ ಆಗಂಗ್ ಮಾಡಿದೆ ಅಂದ್ರ ಹಾ. ನಿನಗೆ ಪುಣ್ಯ ಬರ್ತೈತಿ ಯಪ್ಪ. ಯಾರು ಬೇಡ ಅಂದ್ರ ಆ ದೇವ್ರ ಹಂಗಾದ್ರೆ ಹಂಗಾರಿ ದೋಸ್ತ ನೀ ಹೋಗು ಅಲ್ಲಿ ಕೆಲಸ ಮಾಡ್ಕೊಡ್ತೀನಿ ಅಂತ. ಆಯ್ತು ಅಷ್ಟು ಉಪಕಾರ ಮಾಡಪ್ಪ. ಹಾ ಆಯ್ತು ಹೋಗು ಹೋಗು. ನಾಗರಾಜ ಮುಗ್ಧ ಜೀವಿ ಸುವರ್ಣಳ ಬಾಳನ್ನು ಮಣ್ಣಾಗಿಸಲು ದಯಾನಂದರ ಕಣ್ಣಲ್ಲಿ ಮಣ್ಣುಕ್ಕೆ ಅವರ ಆಸ್ತಿಯಲ್ಲಿ ಎತ್ತ ಹಾಕಿಕೊಳ್ಳಬೇಕೆಂದು ಅಂದುಕೊಂಡಿರುವಲ್ಲ, ಅದು ಎಂದಿಗೂ ಸಾಧ್ಯವಿಲ್ಲ. ಈ ಸಿಆಡಿ ಪ್ರದೀಪ್ ಇನ್ನು ಕೆಲವು ಗಂಟೆಗಳಲ್ಲಿ ನೀನು ಅರೆಸ್ಟ್ ಮಾಡಿ ಸರ್ಕಾರಕ್ಕೆ ಒಪ್ಪಿಸದಿದ್ದರೆ ನನ್ನ ಹೆಸರು ಸಿಐಡಿ ಪ್ರದೀಪನೇ ಅಲ್ಲ.